ರಕ್ಕಸಪುರದೊಳು ಸಿನಿಮಾ ಇದಕ್ಕೆ ರಿಲೀಸಿಗೆ ಹುಟ್ಟು 4 ದಿನ ಕಳೆದಿದೆ. ಈ 4 ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗೆ ಇಂಡಿಯಾದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೆ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ರಕ್ಕಸಪುರದೊಳು ಸಿನಿಮಾದಲ್ಲಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂತಿರುವಂಥದ್ದು ರಾಜ್ ಬಿ ಶೆಟ್ಟಿ, ಸತೀಶ್ ಕೃಷ್ಣನ್, ಗೋಪಾಲ್ ದೇಶಪಾಂಡೆ ಹಾಗೂ ಅರ್ಚನಾ ಕೊಟ್ಟಿಗೆ ಅವರು. ಇದಿಷ್ಟು ಜನ ಈ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂತಿರುವಂಥದ್ದು. ಈ ಒಂದು ಸಿನಿಮಾದ ಡೈರೆಕ್ಷನ್ ಅನ್ನ ರವಿ ಸಾರಂಗನ್ ಅವರು ಮಾಡಿರುವಂಥದ್ದು. ಸಿನಿಮಾಟೋಗ್ರಫರ್ ಆಗಿ ವಿಲಿಯಂ ಡೇವಿಡ್ ಅವರು ವರ್ಕ್ ಮಾಡಿದ್ದಾರೆ. ಈ ಒಂದು ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅರ್ಜುನ್ ಜನಿ ಅವರು ವರ್ಕ್ ಮಾಡಿರುವಂಥದ್ದು. ಎಡಿಟರ್ ಆಗಿ KM ಪ್ರಕಾಶ್ ಅವರು ಈ ಒಂದು ಸಿನಿಮಾಗೆ ವರ್ಕ್ ಮಾಡಿರುವಂಥದ್ದು. ಈಗ ಈ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ಈ ಒಂದು ಸಿನಿಮಾ ಇದಕ್ಕೆ ರಿಲೀಸಿಗೆ ಹುಟ್ಟು 4 ದಿನ ಕಳೆದಿದೆ. 4ನೇ ದಿನ ಅಂದ್ರೆ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರೋ ಹುಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ 19 ಲಕ್ಷ ಆಗಿರುತ್ತೆ, ಅಂದ್ರೆ 19 ಲ್ಯಾಕ್ಸ್ ಆಗಿರುತ್ತೆ. ಇನ್ನ ರಕ್ಕಸಪುರದೊಳು ಸಿನಿಮಾ ಈ 4 ದಿನಗಳಲ್ಲಿ ಥ್ರೂಔಟ್ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡಿರುವಂತಹ ಹುಟ್ಟು ಮೊತ್ತ 1,29,00,000 ಆಗಿರುತ್ತೆ, ಅಂದ್ರೆ 1,29 lakhs ಅಷ್ಟು ಇದೀಗ 4 days ಅಲ್ಲಿ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡುವಂತಹ ಹುಟ್ಟು ಮೊತ್ತ. ನಂತರ ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡುವಂತಹ ಹುಟ್ಟು ಮೊತ್ತ 4 ದಿನಗಳಲ್ಲಿ ಎಷ್ಟಪ್ಪ ಅಂದ್ರೆ 1,44,00,000 ಆಗಿರುತ್ತೆ, ಅಂದ್ರೆ 1,44,00,000 ಅಷ್ಟು ಇದೀಗ ರಕ್ಕಸಪುರದೊಳು ಸಿನಿಮಾ ಈ 4 ದಿನಗಳಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡುವಂತಹ ಹುಟ್ಟು ಮೊತ್ತ. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.